ಮೂರು ಬಾರಿ ಜಯಕಾರ ಮಾತಾಡ್ತೀವಿ. ಬೋಲೋ ಭಾರತ್ ಮಾತಾ ಕಿ ವಂದೇ ಜೈ ಶ್ರೀರಾಮ್. ಇದು ಮೂರು ಕೂಡ ಬರೀ ಘೋಷಣೆಗಳಲ್ಲ, ನಮ್ಮ ಸಮಾಜದ, ನಮ್ಮ ದೇಶದ ಅಡಿಪಾಯಗಳು. ಇದು ಭಾಗ್ಯ ಅಂತ ಹೇಳ್ತಾರೆ. ನನಗನ್ಸಿದೆ ಇವತ್ತಿನ ಈ ಒಂದು ಪುಣ್ಯ ಕಾರ್ಯದಲ್ಲಿ ನಾವೆಲ್ಲರೂ ಭಾಗವಹಿಸ್ತಾ ಇರುವಂಥದ್ದು ಒಂದು ಭಾಗ್ಯ. ಅನೇಕ ದಿನಗಳಿಂದ, ಅನೇಕ ವರ್ಷಗಳಿಂದ ಕಾಯ್ತಾ ಇರುವಂಥ ಒಂದು ಸುಸಂದರ್ಭ. ಮಧುರು ಅಂತ ಹೇಳುವಂಥದ್ದೇ ಒಂದು ಶ್ರೇಷ್ಠವಾದಂಥ, ಆಕರ್ಷಣೀಯವಾದಂಥ ಒಂದು ಶಬ್ದದ ಅಲೆ. ಮಧುರಲ್ಲಿ ಅನಂತೇಶ್ವರ ಇದ್ದಾರೆ, ಪಕ್ಕದಲ್ಲೇ ಗಣಪತಿ. ಸಾಮಾನ್ಯ ಅನಂತೇಶ್ವರ ಸ್ವಲ್ಪ ಹಿರಿಯರು ಅಪ್ಪ, ಅದಕ್ಕೋಸ್ಕರ ಅವನನ್ನು ಗಮನ ಇಡದೆ ಗಣಪತಿಯ ಮೇಲೆ ಒಂದು ಭಕ್ತಿ ಶ್ರದ್ಧೆಯಿಂದ ಈಗ ಬರುವಂಥವರಿದ್ದಾರೆ. ಅಂತ ಒಂದು ವಿಶೇಷವಾದಂಥ ಒಂದು ದೇವಸ್ಥಾನದ ಬ್ರಹ್ಮಕಲಶೋತ್ಸವ ಇವತ್ತು ಬೆಳಗ್ಗೆ ಆಗಿದೆ. ಇವತ್ತಿನ ಸಂಜೆ ಕಾರ್ಯಕ್ರಮದ ವೇದಿಕೆ ಮೇಲಿರುವಂಥ ಪೂಜ್ಯ ಸ್ವಾಮಿಗಳೇ, ಈಗಾಗಲೇ ನಮಗೆ ಮಾರ್ಗದರ್ಶನ ಮಾಡಿದಂಥ ಪೂಜ್ಯ ಶಿವಪ್ರಸಾದ್ ತಂತ್ರಿಯವರೇ, ಹಿಂದಿನ ನಮ್ಮ ಕರ್ನಾಟಕದ ಮಾಜಿ ಮುಖ್ಯಮಂತ್ರಿಯವರಾದಂಥ ಈಗಡೆಗೆ ಭಾರಿ ಚಿರಪರಿಚಿತರು ಜಿ ವಿ ಸದಾನಂದರವರೇ, ಮತ್ತು ವೇದಿಕೆ ಮೇಲಿರುವಂಥ ಎಲ್ಲ ಗಣ್ಯಾತಿಗಣ್ಯರೇ, ನಮ್ಮ ದೇಶ ಒಂದು ವೈಶಿಷ್ಟ್ಯಪೂರ್ಣವಾದಂಥ ದೇಶ. ಈ ದೇಶದಲ್ಲಿ ವಿಶೇಷ ಏನು ಅಂತ ಕೇಳಿದರೆ, ವಿವೇಕಾನಂದರು ಮಾತನಾಡ್ತಾ ಇದ್ದಾರೆ, ಎಲ್ಲ ವ್ಯಕ್ತಿಗಳಿಗೆ ಒಂದು ಪ್ರಾಣ, ಒಂದು ಉಸಿರು, ಒಂದು ಜೀವ ಇದ್ದಾಗೆ ದೇಶಗಳಿಗೂ ಇದೆ ಅಂತ. ಬೇರೆ ಬೇರೆ ದೇಶಗಳಿಗೆ ಬೇರೆ ಬೇರೆ, ಅಮೇರಿಕ ಅಂತ ಕೊಟ್ಟರೆ ಅವರಿಗೆ ಶಸ್ತ್ರಾಸ್ತ್ರ ಮಾಡುವುದು ಅವರ ಜೀವನದ ಧ್ಯೇಯ. ಇಂಗ್ಲೆಂಡ್ನವರಿಗೆ ವ್ಯಾಪಾರೀಕರಣ ಮಾಡುವುದೇ ಉದ್ದೇಶ. ಚೀನಾದಲ್ಲಿ ತನ್ನ ಸಾಮ್ರಾಜ್ಯವನ್ನು ವಿಸ್ತಾರ ಮಾಡಿದೆ ಅವರ ಜೀವನದ ಗುರಿ. ಭಾರತಕ್ಕೆ ಅದರ ಪ್ರಾಣ ಉಸಿರು ಯಾವುದು ಅಂತ ಕೇಳಿದರೆ ಅವರು ಹೇಳ್ತಾರೆ ಧರ್ಮ ಪ್ರಾಣ ಭಾರತ ಅಂತ. ಇದರ ಉಸಿರು, ಇದರ ಪ್ರಾಣ, ಇದರ ಜೀವ ಅದು ಧರ್ಮದಲ್ಲಿ. ಧರ್ಮವನ್ನು ಬಿಟ್ಟರೆ ಇದು ಸಜೀವವಾಗಿ ಇರಲಿಕ್ಕೆ ಸಾಧ್ಯ. ಜಗತ್ತಿನ ಬೇರೆ ಬೇರೆ ದೇಶಗಳ ಮೇಲೆ ಆಕ್ರಮಣ ಆಗಿದೆ. ಜಗತ್ತಿನಲ್ಲಿ ಸುಮಾರು ಒಂದು 60 ದೇಶಗಳು ಮುಸಲ್ಮಾನ್ ದೇಶಗಳು, ಒಂದು 70 ದೇಶಗಳು ಕ್ರಿಶ್ಚಿಯನ್ ದೇಶಗಳು, ಇನ್ನು ಕೆಲವು ಬೇರೆ ಬೇರೆ ದೇಶಗಳು. ಆ ಎಲ್ಲ ದೇಶಗಳು ಮುಸಲ್ಮಾನರ ಆಕ್ರಮಣದಿಂದ ಮತ್ತು ಕ್ರಿಶ್ಚಿಯನ್ ಆಕ್ರಮಣದಿಂದ ಒಂದು 10-15 ವರ್ಷಗಳ ತನ್ನ ಮೂಲ ಸ್ವರೂಪವನ್ನೇ ಕಳ್ಕೊಂಡು, ಅವರು ಮೂಲತಃ ಒಂದು ಕೆಲವು ವರ್ಷಗಳ ಹಿಂದೆ ಮೈಸೂರಿನಲ್ಲಿ ಒಂದು ಕಾರ್ಯಕ್ರಮ, ಒಂದು ರೂಟ್ಸ್ ಅಂತ ಹೇಳುವಂಥ ಒಂದು ಕಾರ್ಯಕ್ರಮ. ಅವರು ಹೇಳಿಕೊಂಡ್ರೆ ನಾವು ಮೊದಲು ಮುಸಲ್ಮಾನರಾಗಿರಲಿಲ್ಲ, ಕ್ರಿಶ್ಚಿಯನ್ರಾಗಿರಲಿಲ್ಲ, ಅವರ ಆಕ್ರಮಣಕ್ಕೆ ತುತ್ತಾಗಿ ನಾವು ಮಾಡಿದ್ದೇವೆ. ನಾವು ಮೂಲ ಹೇಗಿದ್ದು ಅಂತ ಕೇಳಿದ್ರೆ ಬಹುದೇವ ಆರಾಧನೆಯ ಒಂದು ಸಮಾಜ ನಮ್ಮದು ಅಂತ ಹೇಳ್ತಾ ಇದ್ರು. ಆದರೆ ಅವರಿಗೆ ಅದನ್ನು ತಡ್ಕೊಳ್ಳಿಕ್ಕೆ ಆಗಲಿಲ್ಲ, ಆಕ್ರಮಣವನ್ನು ಪೂರ್ತಿ ಬಿಟ್ಟುಕೊಟ್ಟರು. ಭಾರತದ ಮೇಲೆ 15-20 ವರ್ಷದ ಆಕ್ರಮಣ ಅಲ್ಲ, 1000 ವರ್ಷದ ಆಕ್ರಮಣ. 750 ವರ್ಷ ಮುಸಲ್ಮಾನರು, 250 ವರ್ಷ ಕ್ರಿಶ್ಚಿಯನ್ರು. ಅಷ್ಟೆಲ್ಲ ಆಕ್ರಮಣ ಆದ ಮೇಲೆ ಕೂಡ ಭಾರತವಾಗಿ ನಿಂತ್ಕೊಳ್ಳಿ. ಇದಕ್ಕೆ ಕಾರಣ ಏನು ಅಂತ ಕೇಳಿದ್ರೆ ಅದು ಧರ್ಮ. ಈಗ ಬೇರೆ ಬೇರೆ ದೇಶಗಳಲ್ಲಿ ಧರ್ಮ ಮತ್ತು ದೇಶ ಬೇರೆ ಬೇರೆ ಇದೆ. ನಮ್ಮಲ್ಲಿ ಧರ್ಮ ಮತ್ತು ದೇಶ ಒಂದೇ. ಅದಕ್ಕೋಸ್ಕರ ಧರ್ಮ ನಮ್ಮನ್ನು ಉಳಿಸ್ಕೊಂಡು ಅದು ಎಲ್ಲಿತ್ತು ಭಾರಿ ವಿಶೇಷವಾಗಿ ಹೇಳ್ತಾರೆ. ಮುಸಲ್ಮಾನರು ಕ್ರಿಶ್ಚಿಯನ್ರು ಈ ದೇಶಕ್ಕೆ ಬಂದರೂ ನಮಗೆ ಅರ್ಧ ಸತ್ಯ ಅಲ್ಲ, ತಾನು ಸತ್ಯ ಹೇಳ್ತಾರೆ. ಅವ್ರು ಯಾಕೆ ಆಕ್ರಮಣ ಮಾಡಿದ್ರು ಅಂತ ಕೇಳಿದ್ರೆ, ಇಲ್ಲಿದ್ದಂಥ ಸಂಪತ್ತನ್ನು ಲೂಟಿ ಮಾಡಿದ್ದೇನೆ. ಸಂಪತ್ತನ್ನು ಲೂಟಿ ಮಾಡಿ ಹೋಗ್ಬೋದಾಗಿತ್ತು, ಅವ್ರು ಹೋಗಲಿಲ್ಲ. ಅವರಿಗೆ ರಾಜ್ಯಭಾರ ಮಾಡಿದ್ರು, ಅಷ್ಟಕ್ಕೆ ಸುಮ್ಮನೆ ಕೂತ್ಕೊಂಡು ಹೋಗುತ್ತೆ. ಅದು ಸುಮ್ಮನೆ ಕೂತ್ಕೊಳ್ಳಿಲ್ಲ. ಅದರಲ್ಲಿ ಇಡೀ ದೇಶವನ್ನು ಮುಸಲ್ಮಾನ ಮಾಡಬೇಕು, ಅದು ಕ್ರಿಶ್ಚಿಯನ್ ಮಾಡಬೇಕು ಅಂತ ಹೇಳುವಂಥ ದೃಷ್ಟಿಯಲ್ಲಿ ಈ ದೇಶದ ಧರ್ಮದ ಮೂಲ ಶಕ್ತಿ
ಶಕ್ತಿ ಯಾವುದು ನಿಮಗೆ? ಆ ದೇವಸ್ಥಾನಗಳು, ಮಠಗಳು, ಮಂದಿರಗಳು, ದೈವಸ್ಥಾನಗಳು, ಅದರ ಮೇಲೆ ಆಕ್ರಮಣ ಮಾಡಿ ಹೇಳ್ತಾರೆ. ಒಂದು 60-70 ಸಾವಿರ ಅಂತ ಧರ್ಮದ ಕೇಂದ್ರಗಳು ನಾಶ ಆಯಿತು. ಆದರೆ ಹೇಗೆ ಮಾಡಿದನು? ಒಂದು ಸ್ವಾತಂತ್ರ್ಯ ಬಂದ ಮೇಲೆ ಕೂಡ ಒಂದು 40-45 ವರ್ಷ ಹಿಂದೂ ಸಮಾಜದ ಮೇಲೆ ಆಕ್ರಮಣ ಸೆಕ್ಯುಲರಿಸಮ್ನಲ್ಲಿ ಆಕ್ರಮಣ. ಆದರೂ ನಾವು ಹೋಗೋದು ಹೇಗೆ ಅಂತ ಕೇಳಿದ್ರೆ, ಅದು ಬರೀ ದೇವಸ್ಥಾನಗಳಲ್ಲಿ ಮಾತ್ರ ಇದ್ದದಲ್ಲ, ಅದು ನಮ್ಮ ಕುಟುಂಬಗಳಲ್ಲಿ, ನಮ್ಮ ಮನೆಗಳಲ್ಲಿ, ಮನೆಗಳ ಕೇಂದ್ರದಲ್ಲಿ ಯಾರು ಅಂತ ಕೇಳಿದ್ರೆ ತಾಯಿ. ಅದಕ್ಕೋಸ್ಕರ ತಾಯಿಯ ಆಧಾರದ ಮೇಲೆ ನಮ್ಮ ಧರ್ಮ, ಸಂಸ್ಕೃತಿ, ನಮ್ಮ ಸಂಸ್ಕಾರಗಳು ಅದು ಉಳ್ಕೊಂಡು ಬಂದಿದೆ. ಈಗ ಒಬ್ಬ ಹಾಡು ಸುಂದರವಾದಂಥ ಹಾಡು, ಎಂಥ ಮಗಳನ್ನು ಕೊಟ್ಟಿದ್ದೀವಿ ಪಾರ್ವತಿ ಕ್ಷೇತ್ರ. ಈ ಭೂಮಿ ಇದನ್ನು ತಾಯಿಯಿಂದ ನಾವು ಯೋಚನೆ ಮಾಡ್ತಾ ಇದ್ದೀವಿ. ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಸಂಸ್ಥಾಪಕರು, ನಾನು ಅದನ್ನು ಯಾಕೆ ನೆನಪು ಮಾಡ್ತಾ ಇದ್ದೇನೆ ಅಂತ ಕೇಳಿದ್ರೆ, ಈ ವರ್ಷ ಸಂಘ ಪ್ರಾರಂಭವಾಗಿ 100 ವರ್ಷ. ನಿನ್ನೆಲ್ಲ ಮೊನ್ನೆ ಯುಗಾದಿ ದಿವಸ ಅವರ ಜನ್ಮದಿನ ಕೂಡ. ಅವರು ಸಂಘ ಪ್ರಾರಂಭ ಮಾಡಿದ ಮೇಲೆ ಅಲ್ಲಿದ್ದಂಥ ಹುಡುಗರಿಗೆಲ್ಲ ಹೇಳ್ತಾ ಇದ್ರು. ಒಂದವರು ಹೇಳ್ತಾ ಇದ್ರು ನಾವೆಲ್ಲ ಹಿಂದೂಗಳು, ಇನ್ನೊಂದು ಹೇಳ್ತಾ ಇದ್ರು ಇದು ಹಿಂದೂ ರಾಷ್ಟ್ರ. ತುಂಬಾ ಜನಕ್ಕೆ ಆಶ್ಚರ್ಯ. ಅವ್ರಿಗೆ ಹೇಳ್ತಾ ಇದ್ರು ಹಿಂದೂ ಅಂತ ಹೇಳೋರು ಯಾರು, ಹಿಂದೂ ರಾಷ್ಟ್ರ ಅಂತ ಗುರುತಿಸೋರು. ಅದಕ್ಕೆ ಒಂದುವರೆಯವರು ಉತ್ತರ ಕೊಟ್ಟರು. ನೀವು ಹೇಳ್ತಿರೋ ಬಿಟ್ಟಿರೋ ಅದು ಬೇರೆ ಪ್ರಶ್ನೆ. ನಾನು ಡಾಕ್ಟರ್ ಕೇಶವ ಬಲಿರಾಮ್ ಹೆಡ್ಗೇವಾರ್ ಹೇಳ್ತೇನೆ, ನಾನೊಬ್ಬ ಹಿಂದೂ, ಇದು ಹಿಂದೂ ರಾಷ್ಟ್ರ. ಹಿಂದೂ ರಾಷ್ಟ್ರ ಯಾಕೆ ಅಂತ ಕೇಳಿದರೆ, ಬರೇ ಹಿಂದೂಗಳು ಬಹುಸಂಖ್ಯಾತರಾಗಿದ್ದಾರೆ ಅಂತ ಹೇಳೋದಕ್ಕೋಸ್ಕರ ಮಾತ್ರ ಅಲ್ಲ. ಇಲ್ಲಿ ಒಂದು ಸಣ್ಣ ಒಂದು ಮಗು ಹಿಂದೂ ಇದ್ರೂ ಕೂಡ ಇದು ಹಿಂದೂ ರಾಷ್ಟ್ರ. ಯಾಕಂದ್ರೆ ನಮಗೆ ಅವಿನಾಭಾವ ಸಂಬಂಧ ಇದೆ. ಸುಮ್ಮನೆ ನಾವು ಹೇಳ್ಕೊಂಡು ಬರಲಿಲ್ಲ. ನೆನಪು ಮಾಡಿಕೊಳ್ಳಿ, ಇಲ್ಲಿರುವಂಥ ಕಲ್ಲು ಯಾವುದಿದೆ, ಈಗ ಕಳೆದ ಕೆಲವು ದಿವಸಗಳಲ್ಲಿ ನೋಡಿದ್ದೀರ. ಮೊನ್ನೆ ರಂಜಾನ್ ಕೂಡ ನಡೀತು. ಪತ್ರಿಕೆಯಲ್ಲಿ ಟಿವಿಯಲ್ಲೆಲ್ಲ ನೋಡಿದ್ದೀರ. ಕಲ್ಲಲ್ಲಿ ಯಾಕೆ ಉಪಯೋಗ ಮಾಡಿದ್ರು ಅಂತ ಕೇಳಿದ್ರೆ, ಯಾವುದೋ ಮೆರವಣಿಗೆ ಮೇಲೆ ಹಾಕಲಿಕ್ಕೆ, ಯಾವುದೋ ಮನೆ ಮೇಲೆ ಹಾಕಲಿಕ್ಕೆ, ಯಾವುದೋ ದೇವಸ್ಥಾನಗಳಲ್ಲಿ ಬಿಸಾಡಲಿಕ್ಕೆ ಆ ಕಲ್ಲನ್ನು ಉಪಯೋಗ ಮಾಡಿದ್ರೆ, ಹಿಂದೂ ಆ ಕಲ್ಲನ್ನು ದೇವರನ್ನು ಸ್ವೀಕಾರ ಮಾಡಿದ. ಇಲ್ಲಿ ಉಪಲಿಂಗ ಅಂತ ಹೇಳಿದ್ರು, ನನಗೆ ಸ್ವಲ್ಪ ಹೀಗೆ ಕಂಡುಬಿಟ್ರೆ ಅದು ಉಪಲಿಂಗ ಆಗಿಬಿಡ್ತದೆ. ಚಾಮರಾಜನಗರದಲ್ಲಿ ಒಂದು ಕಲ್ಲು ಕಂಡಿತ್ತು. ಆ ಯೋಗಿರಾಜನಿಗೆ ಅದರೊಳಗೆ ರಾಮ ಇದ್ದಾನೆ ಅಂತೇಳಿ, ಬಾಲರಾಮ ಇದ್ದಾನೆ ಅಂತೇಳಿ, ಅದಕ್ಕೋಸ್ಕರ ರಾಮನ ಹಸುಮುಖಿ ರಾಮನ ಮೂರ್ತಿಯನ್ನು ಅಯೋಧ್ಯೆಯಲ್ಲಿ ಪ್ರತಿಷ್ಠಾಪನೆ ಮಾಡುವ ಹಾಗೆ ಇಲ್ಲಿ ಕಲ್ಲಿನಲ್ಲಿ ನಾವು ದೇವರನ್ನೇ ಕಾಣುತ್ತೆ, ನೀರಿನಲ್ಲೇ ದೇವರನ್ನು ಕಾಣ್ತೇವೆ. ಸಾಮಾನ್ಯ ಒಬ್ಬ ಸ್ನಾನ ಮಾಡುವಾಗ, ಈಗೆಲ್ಲ ಮರ್ತ್ಬಿಟ್ಟಿದ್ದೇವೆ ನಾವು. ಹಿಂದಿನವರೆಲ್ಲ ಹೇಳ್ತಾ ಇದ್ರು, ಸ್ನಾನ ಮಾಡೋದು ಒಂದು ಮಗ್ಗಿನಲ್ಲಿ ಚೆಂಬಿನಲ್ಲಿ ನೀರು ಹಾಕ್ತಾರೆ. ಆ ನೀರು ಯಾವುದು ಅಂತ ಕೇಳಿದ್ರೆ ಅಲ್ಲೇ ಇದ್ದಂಥ ಒಂದು ಬೋರ್ವೆಲ್ಲ ನೀರು ಬೇಕಾಗಿರ್ಬೋದು. ಆದರೆ ಅವರ ಮನಸ್ಸಿನಲ್ಲಿ ಏನು ಅಂತ ಕೇಳಿದ್ರೆ, ಗಂಗೆ ಜಮನೆ ಜಯೋ ಗೋದಾವರಿ ಸರಸ್ವತಿ ನರ್ಮದೆ ಸಿಂಧು ಕಾವೇರಿ ಗಣಿಸಿ ಸಂಧು. ಆ ಎಲ್ಲ ನದಿಗಳ ತೀರ್ಥ ಅದು ನಮಗೆ ನೀರಲ್ಲ. ಒಬ್ಬ ವಿಜ್ಞಾನದ ಹುಡುಗ ಅದನ್ನು ಹೆಚ್ಚು ಅಂತ ಹೇಳೋದು, ಹೆಚ್ಚು ಅಲ್ಲ ನಮಗೆ, ಅದೇ ತೀರ್ಥ ನಮಗೆ. ದೇವರ ಸ್ಥಾನದಲ್ಲಿ ನಾವು ನೋಡ್ತಾ ಇರುವಂಥದ್ದು. ಎಲ್ಲ ನದಿಗಳಿಗೆ ತಾಯಿಯ ಹೆಸರನ್ನು ಇಟ್ಟಿದೆ ನಾವು. ಪರ್ವತಗಳು ಎವರೆಸ್ಟ್ ಅಂತ ಹೇಳ್ತಾರೆ ನಾವು, ಮೌಂಟ್ ಎವರೆಸ್ಟ್ ಜಗತ್ತಿನ ಅತ್ಯಂತ ಎತ್ತರದ ಒಂದು ಪರ್ವತ ಅಂತ. ಮೌಂಟ್ ಎವರೆಸ್ಟ್ ಅಂದ್ರೆ ಯಾರು ನಮಗಂತಿಲ್ಲ, ನಾವು ಸುಮ್ಮನೆ ಹೇಳಿ ಮೇಲೆ ಹೇಳಿದರೆ ನಮ್ಗೆ ಆಘಾತ ಮಾಡಿದ್ದಾರೆ. ಎವರೆಸ್ಟ್ ಅಂದ್ರೆ ಒಬ್ಬ ಸರ್ವೆ, ನಾನು ಸರ್ವೆ ಸಂತು ಮಾಡ್ತಾ ಇಲ್ಲ, ಆದರೆ ಒಬ್ಬ ಸರ್ವೆ ನಾಳದ ಅಂತೇಳಿ ಆ ಪರ್ವತಕ್ಕೆ ಅದನ್ನ ಹೆಸರಿಲ್ಲ. ಸಾವಿರ ವರ್ಷದಿಂದ ನಮ್ಮ ನಂಬಿಕೆ ಆ ಪರ್ವತದಲ್ಲಿ ಶಿವ ಮತ್ತು ಪಾರ್ವತಿ ನಾಯ. ಅದಕ್ಕೋಸ್ಕರ ಅದಕ್ಕೆ ಹೆಸರಿದ್ದದ್ದು ಗೌರಿ ಶಂಕರ ಅಂತ. ಈಜಿಪ್ಟಿದ್ದಾರೆ ಅವರ ಮೊದಲು ಜನಸಂಘ ಇತ್ತು, ಯೂಡಿ ಜನಸಂಘ. ಅವಾಗ ಒಂದು ಘೋಷಣೆ ಹೇಳ್ತಾರೆ, ಗೌರಿ ಶಂಕರ ಕೇದಾರ ಭಾರತ ದೇಶಕ್ಕೆ ಆಧಾರ ಅಂತ. ನಮಗೆ ಆಧಾರ ಪರ್ವತಗಳ ಹಣೆಯು ತಿರುಪತಿ ತಿಮ್ಮಪ್ಪ 7 ಬೆಟ್ಟಗಳ ರಾಜ. ನೀವು ಯಾವುದನ್ನು ಬೇಕಾದ್ರೆ ತಗೊಳ್ಳಿ ಈ ದೇಶದಲ್ಲಿ, ಅದಕ್ಕೆ ನಮಗೆ ಒಂದು ಅವಿನಾಭಾವ ಸಂಬಂಧ. ನಮಗೆ ಈ ಮಣ್ಣಿನ ಬಗ್ಗೆ ಅದ್ಭುತವಾದಂಥ ಸಂಬಂಧ ನಮಗೆ ಭಾರಿ
ಚರ್ಚೆಯಲ್ಲಿ ವಿಧಾನಸೌಧದಲ್ಲಿ ಒಳ್ಳೆ ಭಾಷೆಗಳಲ್ಲಿ ಮಾಡ್ತಾ ಇರುವಂತ ಒಬ್ಬ ಮಹಾಪುರುಷ ವಿನಾಯಕ ದಾಮೋದರ ಸಾವರ್ಕರ್. ಆ ಸಾವರ್ಕರ್ 12 ವರ್ಷದ ಹುಡುಗಾಗಿದ್ದಾಗ ಅಷ್ಟಭುಜ ದೇವಿಯನ್ನು ಪೂಜೆ ಮಾಡ್ತಾ ಇದ್ದವನು ಬೆಳಗ್ಗೆ. ಅಲ್ಲಿ ಕಂಡಿದ್ದಂತೆ, ಅದಕ್ಕೋಸ್ಕರ ದೇವಿ ಹತ್ರ ಪ್ರಾರ್ಥನೆ ಮಾಡಿದ, ಎಂತದೇ ನೀನು, ನಿನ್ನ 8 ಕೈಗಳಲ್ಲಿ ನೀವು ಕಡಕ ಹಿಡ್ಕೊಂಡಿದ್ಯಾ, ಬಿಲ್ಲು ಹಿಡ್ಕೊಂಡಿದ್ಯಾ, ಬಚ್ಚಿ ಹಿಡ್ಕೊಂಡಿದ್ಯಾ, ನೀನು ಯಾಕೆ ಹಿಡ್ಕೊಂಡಿದ್ಯಾ, ನನಗೆ ಕೊಡು, ನಾನು ಈ ಲೆಕ್ಚರನ್ನು ಈ ಬ್ರಿಟಿಷರನ್ನು ಕತ್ತರಿಸಿಬಿಡ್ತೇನೆ ನಾನು ಅಂತ ಹೇಳಿದಂತ ಹುಡುಗ ಅವನು ಭಾರತದಿಂದ ಇಂಗ್ಲೆಂಡಿಗೆ ಹೋದ. ಯಾಕೆ ಇಂಗ್ಲೆಂಡಿಗೆ ಹೋದ ಅಂತ ಕೇಳಿದ್ರೆ ಹೆದರಿ ಹೋದದ್ದಲ್ಲ, ಅವನು ಯೋಚನೆ ಮಾಡಿದ್ದು ಇಂಗ್ಲಿಷರ ವಿರುದ್ಧ ಹೋರಾಟ ಮಾಡಬೇಕಾದ್ರೆ ಆ ಸಿಂಹದ ಗುಹೆಗೆ ಹೋಗಿ ನಾನು ಹೋರಾಟ ಮಾಡ್ತೇನೆ. ಅಲ್ಲಿ ಹೋರಾಟ ಮಾಡ್ತಾ ಇದ್ದಾರೆ. ತುಂಬಾ ಜನ ಭಾರತದಿಂದ ಹೋಗ್ತಾ ಇದ್ದಾರೆ, ಮಜಾ ಮಾಡ್ಲಿಕ್ಕೆ ಹೋಗ್ತಾ ಇದ್ರು ಹೆಚ್ಚು ಜನ, ಅಥವಾ ಅಲ್ಲಿ ಬ್ಯಾರಿಸ್ಟರ್ ಪದವಿಯನ್ನು ಪಡೆಯಲಿಕ್ಕೆ ಹೋಗ್ತಾ ಇದ್ದಾರೆ. ಒಬ್ಬ ಹುಡುಗ ಹೋಗಿದ್ದ ಇಲ್ಲಿಂದ. ಆ ಹುಡುಗ ಹೋದವನು ಮಜಾ ಮಾಡ್ತಾ ಇದ್ದ, ಶ್ರೀಮಂತ ಮಜಾ ಮಾಡ್ತಾ. ಒಂದಿನ ಅವನ ಗಾಳಿಯಲ್ಲಿ ಹೋಗ್ಬೇಕಾದ್ರೆ ಯಾರೋ ಭಾಷಣ ಮಾಡಲು ಕೇಳಿದ್ರು ಒಂದು ಕೋಣೆ ಮಾಡಿ ನೋಡಿದ. ಆಮೇಲೆ ಅವರ ಹತ್ರ ಹೋದ. ಅವರ ಹತ್ರ ಹೋಗಿ ಇಂಥ ಪ್ರಭಾವಿತನಾದ ಇವಾಗ ಹತ್ರ ಕೇಳಿದ, ಈ ಭಾಷಣಕ್ಕೆ ನಾನು ಬರಬಹುದಾ ಅಂತ. ಅಂದ್ರೆ ಒಂದು 10-25 ಜನ ಹುಡುಗರು ಅವ್ರಿಗೆ ಆಯ್ತಾಯ್ತು ಬಾ ಅಂತ ಹೇಳಿದ್ರು. ಅವನ ಹೆಸರು ಮೊದಲ ಅಂತ ಹಿಂಗಿರ ಅಂತ. ಆ ದಿವಸ ನಾನು ಪರಿವರ್ತನೆ ಅಲ್ಲ, ದಿನ ಭಾಷಣ ಬರ್ತಾ ಇದ್ದ. ಆಮೇಲೆ ಸುಮಾರು ಸಮಯ ಅಂತ ನಾನು ಕೇಳಿದ್ದೆ, ನಾನು ನಿನ್ನ ಭಾಷಣ ಮಾತ್ರ ಕೇಳಿಲ್ಲ ಅಲ್ಲ, ನಾನೇನ ಮಾಡ್ಬೇಕು ದೇಶಕ್ಕೋಸ್ಕರ. ಆವಾಗ ದೇಶದಲ್ಲಿ ಭಾರಿ ಅನ್ಯಾಯ ಮಾಡ್ತಾ ಇದ್ದಂತ ಒಬ್ಬ ಕರ್ಜನ್ ವಾಯುವಿಕ ಅಧಿಕಾರಿಗ ಅದನ್ನು ಮುಗಿಸ್ಬಿಟ್ಟು ಅದಕ್ಕೆ ಬೇಕಾದಂತ ರಿವಾಲ್ವರ್ ತಗೊಂಡ, ರಿವಾಲ್ವರ್ ಅಭ್ಯಾಸ ಮಾಡಿದ. ಒಂದೇ ದಿವಸ ನಾನು ಗುಂಡಾಕಿ ಬಂದು ಅಂದ ಮೇಲೆ ಅವನಿಗೆ ಫಾಶಿ ಶಿಕ್ಷೆ. ಅದರಲ್ಲಿ ಎರಡು ಪ್ರಶ್ನೆ ಇಲ್ಲ. ಫಾಶಿ ಶಿಕ್ಷೆ ಆಗುವಂತ ದಿನದ ಹಿಂದಿನ ದಿನ ಜೈಲಲ್ಲಿ ಕೇಳ್ತಾರೆ, ಎಲ್ಲರದ್ದು ಕೇಳ್ತಾರೆ, ನಿಮ್ಮ ಕೊನೆಯ ಆಸೆ ಏನಾದ್ರು ಇದೆಯಾ? ಕೆಲವರು ನನ್ನ ಅಪ್ಪನ ನೋಡಬೇಕು, ಅಮ್ಮನ ನೋಡಬೇಕು, ಗಂಡನ ನೋಡಬೇಕು, ಹೆಂಡತಿಯನ್ನು ನೋಡಬೇಕು, ಮಕ್ಕಳನ್ನು ನೋಡಬೇಕು, ಹೀಗೆ ಹೇಳ್ತಾರೆ. ಈ ಜೈಲಲ್ಲಿ ಕಷ್ಟ, ಅವರನ್ನು ಕರ್ಕೊಂಡು ಬರಬೇಕು, ಸೆಕ್ಯೂರಿಟಿ ಇರಬೇಕು ಅದಕ್ಕೆ. ಆದ್ರೆ ಈ ಜೀಗರ ಇವ್ರು ಹೇಳಿದ, ನನಗೇನು ಬೇಡ, ಒಂದು ಪತ್ರ ಇದೆ ಅದನ್ನು ಓದ್ತೇನೆ ನಾನು, ಅವನಿಗೆ ಬಾರಿ ವಿಷಯ ಓದು, ಒಂದಾದ್ರೆ 10 ಬಾರಿ ಓದು ಅಂತೇಳಿ. ಆ ಪತ್ರದಲ್ಲಿ ಏನು ಬರೆದಿತ್ತು ಅಂತ ಕೇಳಿದ್ರೆ ಅವನು ಹೇಳಿದ, ಅವನು ಬರ್ತಿದ್ದ ಆ ಪತ್ರದಲ್ಲಿ, ನಾನು ಗರ್ಜನ್ ವಾಯಿಲಿಯನ್ನು ಕೊಂದದಕ್ಕೆ ಯಾವ ಪಶ್ಚಾತ್ತಾಪನೂ ಇಲ್ಲ ನನಗೆ. ನೀವು ಯಾಕೆ ಸಾವಿರಾರು ಮೈಲು ದೂರದಿಂದ ಬಂದು ಇಲ್ಲಿ ಅನ್ಯಾಯ ಮಾಡ್ತೀರಾ? ನಮ್ಮ ಧರ್ಮದ ಮೇಲೆ, ನಮ್ಮ ಸಂಸ್ಕೃತಿ ಮೇಲೆ ಅತ್ಯಾಚಾರ ಮಾಡ್ತಾ ಇದ್ದೀರಾ? ಧರ್ಮ ಸಂಸ್ಕೃತಿ ಮೇಲೆ ಅತ್ಯಾಚಾರ ಮಾಡಿದಂದ್ರೆ ಶ್ರೀರಾಮನ ಮೇಲೆ ಅತ್ಯಾಚಾರ ಮಾಡಿದಾಗೆ, ಶ್ರೀಕೃಷ್ಣನ ಮೇಲೆ ಅತ್ಯಾಚಾರ ಮಾಡಿದಾಗೆ, ಅದಕ್ಕೋಸ್ಕರ ಬಂದಿದ್ದೇನೆ ಅಂತ ಹೇಳಿಬಿಟ್ಟು ಬಂದಿದ್ದೆ ಹೇಳ್ತಾನಮ್ಮ. ತಾಯಿ ಭಾರತ ಮಾತೆ, ನಿನಗೆ ಕೊಡ್ಲಿಕ್ಕೆ ನನ್ನ ಹತ್ರ ಏನಿಲ್ಲ, ಸ್ವಲ್ಪ ರಕ್ತ ಇದೆ, ಅದನ್ನೇ ನಿನ್ನೆ ಪಾಲಕ್ಕೆ ಅರ್ಚನೆ. ಆದರೆ ಒಂದು ಕಂಡೀಷನ್, ಆ ಕಂಡೀಷನ್ ಏನಂತ ಹೇಳಿದ್ರೆ, ನಾನೊಬ್ಬ ಹಿಂದೂ, ನನಗೆ ಪುನರ್ಜನ್ಮದಲ್ಲಿ ನಂಬಿಕೆ ಇದೆ, ಅದಕ್ಕೋಸ್ಕರ ನಾನು ಮತ್ತೆ ಹುಟ್ಟಿ ಬರಬೇಕು. ಹುಟ್ಟಿ ಬರಬೇಕಾದ್ರೆ ತಾಯಿ ಬೇರೆ ಅಲ್ಲ, ನಿನ್ನ ಗರ್ಭದಲ್ಲಿ ಹುಟ್ಟಿ ಬರಬೇಕು, ಮತ್ತೊಮ್ಮೆ ಈ ನೇಚರ್ ವಿರುದ್ಧ ಹೋರಾಟ ಮಾಡಬೇಕು, ಮತ್ತೆ ನನಗೆ ಭಾಷೆ ಆದರೆ ಮತ್ತೆ ಹೋರಾಟ ಮಾಡಲಿ, ಮತ್ತೆ ಹೋರಾಟ ಮಾಡಲಿ, 100 ಬಾರಿ ಆದರೂ ನಿನ್ನ ಗರ್ಭದಲ್ಲಿ ಹುಟ್ಟಿ ಬರ್ತೇನೆ ಅಂತ ತಾಯಿ ಇದ್ದು. ಆ ತಾಯಿಗೋಸ್ಕರ ಸಾವಿರ ಜನ ತನ್ನ ಜೀವನ ಬಲಿದಾನ ಮಾಡಿದ್ದಾರೆ. ನಮಗೆ ಸ್ವಾತಂತ್ರ್ಯ ಸುಮ್ಮನೆ ಸಿಕ್ಕಲಿಲ್ಲ. ಯಾರು ಮೆರವಣಿಗೆ ಮಾಡಿದ್ರು, ಅಥವಾ ಮನವಿ ಅರ್ಪಣೆ ಮಾಡಿದ್ರು, ಸತ್ಯಾಗ್ರಹ ಮಾಡಿದ್ರು, ಆ ಉಪ್ಪಿನ ಸತ್ಯಾಗ್ರಹ, ಅಸಹಕಾರ ಅಲ್ಲ, ಅದೇನು ಸಣ್ಣ ಭಾಗ ಮಾತ್ರ. ಇಂಥ ಸಾವಿರ ಜನ ತನ್ನ ಪ್ರಾಣವನ್ನೇ ಅರ್ಪಣೆ ಮಾಡಿದ್ರಲ್ಲ, ಹೆದರಿಗೆ ನಾವು ಬರ್ತೇವೆ. ಅದೆಲ್ಲ ಅವರು ಹೇಳಿದ್ರಲ್ಲ, ನಮಗೆ ವಿಧೇಯತೆ ಇಲ್ಲ, ಹೋಗಿ ಅವರ ಹತ್ರ ಅಡ್ಡ ಬಿದ್ದರಾಯ್ತು. ನಮ್ಮ ಎಲ್ಲವೂ ಕೂಡ ಆ ದೇವರು ಅವರಿಗೆ ಕ್ಷಮೆ ಕೊಡ್ತಾನೆ. ಅದಕ್ಕೋಸ್ಕರ ದೇವಸ್ಥಾನಗಳು ನಮ್ಮ ಕೇಂದ್ರವಿತ್ತು, ಅದಕ್ಕೋಸ್ಕರ ಧರ್ಮ ನಮ್ಮ ಜೀವನದ ಕೇಂದ್ರವಿತ್ತು. ಧರ್ಮದ ಒಂದು ಪ್ರತೀಕವಾಗಿ ನಾವು ದೇವಸ್ಥಾನಗಳನ್ನು ಕೇಂದ್ರಬಿಂದುವಾಗಿದ್ದೇವೆ. ಇಲ್ಲಿ 12 ದಿವಸ 5 ದಿವಸ ಇದೆ ಅಂತ, 6ನೇ ದಿವಸ ಯಾವುದು, 10ನೇ ದಿವಸ ಯಾವುದು, ಮುಂದಿನ ವರ್ಷಗಳ ನಾನು ಈ ದೇವಸ್ಥಾನಗಳಲ್ಲಿ ಆರಾಧನೆ ಮಾಡುವುದು ಯಾರು? ದೇವಸ್ಥಾನ ರಕ್ಷಣೆ ಮಾಡುವುದು ಯಾರು? ದೇವಸ್ಥಾನದ ಆರಾಧನೆ ಮಾಡಲಿಕ್ಕೆ, ದೇವರ ಬಗ್ಗೆ ಗೌರವ ಹೆಚ್ಚು ಮಾಡಲಿಕ್ಕೆ ನಾವು ನಮ್ಮ ಮನೆಯಲ್ಲಿ ಮಕ್ಕಳಿಗೆ ಕಲಿಸ್ಕೊಟ್ಟಿದ್ದೇವ? ರಾಮಾಯಣ ಮಹಾಭಾರತ ಬೆಳಿಗ್ಗೆ ದೇವರಿಗೆ ನಮಸ್ಕಾರ ಮಾಡೋದು ಹೇಳ್ಕೊಟ್ಟಿದ್ದೇವ? ನಾವೆಲ್ಲ ಇವತ್ತು ಇಂಗ್ಲೀಷ್ ಮೀಡಿಯಂಗೆ ಕಲಿಸೋದ್ರಿಂದ ಇಂಗ್ಲೀಷ್ ಮೀಡಿಯಂಗೆಲ್ಲ ಅದಿಲ್ಲ.
ನಾವು ನಮ್ಮ ದೇವರಿಗೆ ಬೆಳಗ್ಗೆ ಎದ್ದು ದೇವರಿಗೆ ನಮಸ್ಕಾರ ಮಾಡಬೇಕು, ಸ್ನಾನ ಮಾಡಿ ದೇವರಿಗೆ ನಮಸ್ಕಾರ ಮಾಡಬೇಕು, ಒಂದು ದೀಪ ಹಚ್ಚಬೇಕು ಅನ್ನೋ ಏನು ಹೇಳ್ತಾರೆ. ಹುಟ್ಟುಹಬ್ಬದಿಂದ ದೀಪ ನಂಬಿಸುದು ನಾವು. ದೀಪ ನಂಬುದಂದ್ರೆ ಸಾಯಿ ಗೊತ್ತಾರೆ ನಮಗೆ ಹುಚ್ಚು. ನಮಗೆ ದೀಪ ಹಚ್ಚಬೇಕು, ದೇವರಿಗೆ ಒಂದು ಪೂಜೆ ಮಾಡಬೇಕು, ನೀನು ದೇವರಿಗೆ ನಮಸ್ಕಾರ ಮಾಡಬೇಕು ಅಂತ ಹೇಳಿ ಹೇಳ್ಬೇಕು. ಅದಕ್ಕೋಸ್ಕರ ದೇವರ ಹತ್ರ ನಮಗೆ ಏನು ಭಕ್ತಿ ಭಾವಗಳಿರಬೇಕು. ಆ ಮುಂದಿನ ಪೀಳಿಗೆ ಅದರಿಂದ ಹಿಂದಕ್ಕೆ ಹೋಗ್ತಾರೆ. ರಾಮಾಯಣ ಮಹಾಭಾರತ ಭಗವದ್ಗೀತೆ ಗೊತ್ತ ನಮಗೆ. ಮುಸಲ್ಮಾನರಿಗೆ ಕೇಳಿ 6 ವರ್ಷದೊಳಗೆ ಕುರಾನ್ ಗೊತ್ತು, ಕ್ರಿಶ್ಚಿಯನ್ಗೆ 6 ವರ್ಷದೊಳಗೆ ಬೈಬಲ್ ಗೊತ್ತು. ನಾನು ಅದರ ಸತ್ಯ ತಪ್ಪ ಅದರ ಬಗ್ಗೆ ನಾನು ವಿಶ್ಲೇಷಣೆ ಮಾಡ್ತಾ ಇಲ್ಲ. ಆದರೆ ಅವರಿಗೆ ಗೊತ್ತಲ್ಲ, ನಮಗೆ ಅವ್ರಿಗೆ ಗೊತ್ತು. ಅದಕ್ಕೋಸ್ಕರ ಅವರಿಗೆ ದೇವರ ಬಗ್ಗೆ ಭಕ್ತಿ ಇಲ್ಲ, ಸಮಾಜದ ಬಗ್ಗೆ ಗೌರವ ಇಲ್ಲ. ಅವನು ಸ್ವತಂತ್ರವಾಗಿ ಇಂಡಿವಿಜುವಲಿಸ್ಟಿಕ್ ವ್ಯಕ್ತಿಗತ ಮಾತ್ರ ಯೋಚನೆ ಮಾಡ್ತಾನೆ, ಅದಕ್ಕೆ ಅದಕ್ಕಿಂತ ಹೆಚ್ಚು ಯೋಚನೆ ಮಾಡ್ತಾನೆ. ಇನ್ನೊಂದು ಭಾರಿ ಆಘಾತಕರವಾದಂಥ ಸಂಗತಿ ನಿಮ್ಗೆ ಗೊತ್ತಾಗಿದೆ ಅಂತ ಅಂದ್ಕೊಳ್ತೇನೆ. ನಮ್ಮ ಮೇಲೆ ಎಲ್ಲರೂ ಕಾದಿದ್ದಾರೆ, ನಮ್ಮ ಮೇಲೆ ಆಕ್ರಮಣ ಮಾಡಿದ್ದಾರೆ, ನಮ್ಮ ಮೇಲೆ ಕಮ್ಯುನಿಸ್ಟ್ ಆಕ್ರಮಣ ಮಾಡ್ತಾ ಇದ್ದಾರೆ. ಎದುರಿನಲ್ಲಿ ಕಮ್ಯುನಿಸ್ಟ್ ಅಂತ ಹೇಳಿದೆ, ಇನ್ನೊಂದು ಕಮ್ಯುನಿಸ್ಟ್ ಸರ್ಕಾರ ಇನ್ನೊಂದು ಸ್ವಲ್ಪ ಮಾತಾಡ್ತಾರೆ, ಇಲ್ಲ ಬೇರೆ ಬೇರೆ ಹೆಸರಿನಲ್ಲಿ ಮಾತಾಡ್ತಾರೆ. ಈಗ ತಮಿಳುನಾಡಿನಲ್ಲಿ ಇದ್ದಂಥವ್ರು ಅದೇ ಹಿಂದೂ ಧರ್ಮವನ್ನು ನಾಶ ಮಾಡಬೇಕು. ಹಿಂದೂ ಧರ್ಮ ಅಂದರೆ ಅದು ಅತ್ಯಂತ ಕೊಳಕು ಧರ್ಮ. ಅದು ಆ ಹಿಂದೂಗೆ ಹೇಳುವಂಥದ್ದು ಹೇಸಿಗೆ. ಅದೇ ರೀತಿಯಲ್ಲಿ ಇಲ್ಲಿ ಪ್ರಯತ್ನ ಮಾಡ್ತಾ ಇದ್ದಾರೆ. ನನಗೊಂದು ಘಟನೆ ನೆನಪು. ಒಂದು ದಿವಸ ಒಂದು ಕೊಠಡಿಯಲ್ಲಿ ಉಂಟು ಹಾಲ್ನಲ್ಲಿ ಒಂದು ಸ್ಪರ್ಧೆ ಏನಂತ ಕೇಳಿದರೆ ಚರ್ಚಾ ಸ್ಪರ್ಧೆ. ಒಂದು ಗುಂಪಿನವರು ಒಂದು ವಿಷಯ, ಅದರ ವಿರೋಧವಾಗಿ ಇನ್ನೊಂದು. ಆ ಚರ್ಚೆಯ ವಿಷಯ ಹೇಳಿದರೆ ದೇವರು ಇದ್ದಾನೋ ಎನ್ನುವ ಅಂತ ವಿಷಯ. ಒಂದು ಕಡೆ ಅವರು ಮಾತಾಡಿದ್ರೆ ದೇವರಿದ್ದಾನೆ ಮಾತ್ರ ಯಾವುದು ಹಾಗೆ ಹೀಗೆ ಮತ್ತು ಎಲ್ಲ ಮಾತಾಡ್ತಾರೆ. ಆ ಕಡೆ ಹೇಳಿದ್ರೆ ದೇವರಿಲ್ಲ ಮಾರಾಯ ನಿಲ್ಲ ಸುಳ್ಳೆ. ಅದು ಕೊನೆಗೆ ಯಾರು ತೀರ್ಪು ಕೊಡೋದು ಕಡೆ ಅಧ್ಯಕ್ಷ ತೀರ್ಪು ಕೊಡಬೇಕಾದ್ರೆ ಅಧ್ಯಕ್ಷರೇ ಇಲ್ಲ ದೇವರು ಇಲ್ಲವೇ ಇಲ್ಲ, ಅದು ಸುಮ್ಮನೆ ಜೋಗಿಯರು ಆ ಪಟ್ಟಣಗಳು ಹಣ ಮಾಡಲಿಕ್ಕೆ ಮತ್ತೊಂದು ಮಾಡಲಿಕ್ಕೆ ಹೀಗೆಲ್ಲ. ಅದೆಲ್ಲ ಆದಮೇಲೆ ಹೋಗಬೇಕಾದ್ರೆ ಈ ಸಭೆ ಮುಂದೆ ಹೋಗಬೇಕಾದ್ರೆ ನನಗೆ ದೇವಸ್ಥಾನ ಕಾಣ್ತದಲ್ಲ, ಹಾಗೆ ದೇವರ ಎದುರಿನಲ್ಲಿ ದೇವಸ್ಥಾನ ಎದುರಿನಲ್ಲಿ ಹೋಗುವಾಗ ನಮಗೆ ಹಿಂದೂ ಮಾಡಿದೆ ಪುರುಸತ್ತಿದ್ರೆ 3 ಸುತ್ತು ತಿರುಗಿ ಒಂದು ನಮಸ್ಕಾರ, ಸ್ವಲ್ಪ ಕಡಿಮೆ ಆದರೆ 2 ಸುತ್ತು, ಇನ್ನು ಕಡಿಮೆ ಆದರೆ 1 ಸುತ್ತು, ಹಾಗೆ ಇದು ನನಗೆ ಸುತ್ತು ಕಡಿಮೆ ಇದೆ. ಅಕಸ್ಮಾತ್ ನಾವೇನಾದರೂ ಸ್ಕೂಟರ್ನೆಲ್ಲ ಬೈಕ್ನಲ್ಲಿ ಹೋಗಾಗ ಹೀಗೆ ಮಾಡಬೇಕು. ಇನ್ನು ಅದು ಕೆಲವು 2 ಕೈ ಬಿಡಲಿಕ್ಕಾಗಿದ್ರೆ ಹೀಗೆ ಮಾಡಿ ನಡೀತದೆ ದೇವರಿಗೆ. ಹಾಗೆ ಯಾರು ಮಾಡ್ತಾ ಹೋಗ್ತಾ ಇದ್ದರು. ಕೆಲವು ತುಂಟ ಹುಡುಗರು ನಮಸ್ಕಾರ ಮಾಡಿ ದೂರ ಇಟ್ಕೊಂಡು ಈ ಅಧ್ಯಕ್ಷ ಬರ್ತಾನಲ್ಲ, ಅಧ್ಯಕ್ಷ ಏನು ಮಾಡ್ತಾನೆ ಅಂತ ಎಲ್ಲ ನೋಡಿದ್ರೆ ಈ ಅಧ್ಯಕ್ಷ ಬಂದ, ದೇವಸ್ಥಾನ ಎದುರು ಬಂದಾಗ ಒಂದು ಸುತ್ತು ಬಂದ, ನಮಸ್ಕಾರ ಮಾಡ್ತಾರೆ. ಕೂಡಲೇ ಈ ಪಡ್ಡೆ ಹುಡುಗರು ಓಡಿದ್ದಾರೆ. ಓಡಿಗಳಿದ್ರೆ ಸ್ವಾಮಿ ನೀವು ಕಾರ್ಯಕ್ರಮದ ಅಧ್ಯಕ್ಷರಾಗಿದ್ದಾರಲ್ಲ, ಅಲ್ಲ ಸ್ವಲ್ಪ ಮೊದಲು ನೀವು ದೇವರು ಇಲ್ಲ ಅದು ಜೋಂಗಿ ಮೋಸ ಅಂತ ಹೇಳಿದ್ದಾರೆ. ಹೌದು, ಮತ್ತೆ ಯಾಕೆ ಈಗ ನಮಸ್ಕಾರ ಮಾಡ್ತೀವಿ? ಈಗಲೂ ನಾನು ಹೇಳೋದು ದೇವರಿಲ್ಲ ಅಂತ. ಆದರೆ ಅಕಸ್ಮಾತ್ ದೇವರಿದ್ರೆ ನನಗೆ ತೊಂದರೆ ಮಾಡೋದು ಬೇಡ. ಇದು ಕಮ್ಯುನಿಟಿ ಚಿಂತನೆ. ಜೋಗಿ ಮೋಸ ಇವರದೆಲ್ಲ ಒಳಗಿಂದ ದೇವರನ್ನು ಪೂಜೆ ಮಾಡೋರಿಗೆ, ಅದು ವಿಜಯನಿ ಇರ್ಬೋದು ಅಥವಾ ಮತ್ತೊಬ್ಬ ಇರ್ಬೋದು, ಒಂದು ಅವನು ಪೂಜೆ ಮಾಡ್ತಾನೆ, ಇಲ್ಲ ಅವನ ಹೆಂಡತಿಯನ್ನು ಕಳಿಸ್ತಾನೆ ದೇವಸ್ಥಾನಕ್ಕೆ. ಈ ಹೆಂಡತಿಗಳ ಕೆಲಸಕ್ಕೆ ಬಲಿಪಾಶವಾಗುವುದು ಹೀಗೆ. ದೇವರ ಮೀಟಿಂಗಿಗೆ ಸಾಧ್ಯವೇ ಇಲ್ಲ ಮಾರಲ್ಲಿ. ದೇವರ ಮೀಟಿಂಗ್ ಬದುಕುದು ಹೇಗೆ ಸಾಧ್ಯವೇ ಇಲ್ಲ. ಯಾವುದೋ ಒಂದು ರೂಪದಲ್ಲಿ ಕಾಣ್ತಾನೆ ನಾವು. ಹೋಗುವಾಗ ಪಕ್ಕ ಯಾರಾದ್ರೂ ಅಡ್ಡಾದ್ರೆ ರಾಮ ಅಂತಾರೆ, ಆಟೋಮೆಟಿಕ್ ಬರುವುದು, ಆಟೋಮೆಟಿಕ್ ಹೋಗುದು. ದೇವರನ್ನು ಬಿಟ್ಟು ಬದುಕಲಿಕ್ಕೆ ಭಾರತದಲ್ಲಿ ಸಾಧ್ಯ ಇಲ್ಲ. ಅದಕ್ಕೋಸ್ಕರ ಈ ಒಂದು ಆಕ್ರಮಣ ಕಮ್ಯುನಿಸ್ಟಿನ ಬೇರೆ ಬೇರೆ ಮುಖಗಳಲ್ಲಿ ಇವತ್ತು ನಮ್ಮ ಶಾಲೆಗಳಲ್ಲಿ ಪಾಠಗಳಲ್ಲಿ ಎಲ್ಲದರೂ ಇದನ್ನೇ ಹೇಳ್ತಾರೆ. ನಮ್ಮ ಶಾಲೆಗಳಲ್ಲಿ ಏನಿದೆ ಭಜನೆ ಉಂಟಾ, ದೇವರನ್ನು ಆರಾಧನೆ ಮಾಡಲಿಕ್ಕೆ ಉಂಟಾ? ನಮಗೆ ಯಾವುದೂ ಇಲ್ಲ ಮಾರಾಯ. ನಮಗೆ ಅಂಥ ಪರಿಸ್ಥಿತಿ ನಾವು ಬಂದಿದೆ. ಮನೆಯಲ್ಲಿ ಇಲ್ಲ, ಶಾಲೆಯಲ್ಲಿ ಇಲ್ಲ, ಊರಿನಲ್ಲಿ ಇಲ್ಲ. ನನಗೆ ಸಂತೋಷ ಆಯ್ತು. ಇವತ್ತು ಅಲ್ಲಿ ನಾನು ನೋಡಿದಾಗ 24 ಗಂಟೆನೂ ಭಜನೆ ನಡೀತಾ ಇತ್ತು. 12 ದಿವಸನೂ ಭಜನೆ ನಡೀತದೆ ಅಂತ ಹೇಳಿ ನಾನು ಪ್ರತಿಪಕ್ಷ ಮಕ್ಕಳು ಹೇಳ್ತದಲ್ಲ, ಹೇಳಿ ಅಂತ ಮಕ್ಕಳನ್ನು ತಯಾರು ಮಾಡ್ತೇವೆ ನಾವು, ಅಥವಾ ಇಂಥದ ಆ ಭಾಷೆಗೆ ಇದು ನಮ್ಮ ಸಮಾಜ ಸತ್ತರಿಸಿ ಹೋಗುತ್ತಾ? ಎರಡನೇದು ಇನ್ನೊಂದು
ಭಾರಿ ಗಂಭೀರವಾಗಿ ಯೋಚನೆ ಮಾಡಬೇಕಾಗಿರುವಂಥದ್ದು. 47ನೇ ಇಸ್ವಿಯಲ್ಲಿ ಜಿಹಾದಿ ಮುಸಲ್ಮಾನರ ಪೆಟ್ಟನ್ನು ತಡೆದುಕೊಳ್ಳಿಕ್ಕಾಗದೆ ನಮ್ಮ ದುರ್ಬಲ ನಾಯಕತ್ವ 47ರಲ್ಲಿ 76 ವರ್ಷಗಳಲ್ಲಿ ನಾವು ಯಾವ ಭೂಮಿಯನ್ನು ತಾಯಿಯಿಂದ ಕರೀತವ, ಈ ಭೂಮಿಯನ್ನು ಪವಿತ್ರ ಅಂದರೆ ನಮಗೆ ಇದು ನಮಗೆ ಮಾತೃಭೂಮಿ, ಇದು ನಮಗೆ ಕರ್ಮಭೂಮಿ, ಇದು ನಮಗೆ ದೇವಭೂಮಿ, ಇದು ನಮಗೆ ವೇದ ಭೂಮಿ, ಇದು ನಮಗೆ ಪುಣ್ಯಭೂಮಿ, ಎಂತ ಹೆಸರಲ್ಲಿ ಕರೆದರೂ ತಾಯಿ. ಅಂತ ಭೂಮಿಯನ್ನು ಕತ್ತರಿಸಿ ಕೊಟ್ಟರು. ಎಂತ ದ್ರೋಹಿಗಳು ಮಾರಾರೆ ಇವರು. ಯಾಕಂದ್ರೆ ನಾನು ಪ್ರಧಾನಮಂತ್ರಿ ಆಗಬೇಕು, ನಾನು ಇನ್ನೊಂದು ಮಂತ್ರಿ ಆಗಬೇಕು, ಮತ್ತೊಂದು ಮಂತ್ರಿ ಆಗಬೇಕು ಅಂತ ಅದನ್ನು ತುಂಡು ಮಾಡಿ ಕೊಟ್ಟರಲ್ಲ. ಹೋಯ್ತಲ್ಲ ನಮ್ಮನ್ನು. ನೆಹರು ಹತ್ರ ಹೇಳಿದ್ರು, ಅಂದ್ರೆ ನೀವು ಒಂದು 30ನೇ ಇಸ್ವಿಯಲ್ಲಿ ಕಾಂಗ್ರೆಸ್ ಅಧಿವೇಶನದಲ್ಲಿ ಘೋಷಣೆ ಮಾಡಿದ್ರಿ, ನಮಗೆ ನಮ್ಮ ಕಲ್ಪನೆ ಏನು ಅಂತ ಕೇಳಿದ್ರೆ, ಕನಸು ಏನು ಅಂತ ಕೇಳಿದ್ರೆ ಅಖಂಡ ಹಿಂದೂಸ್ತಾನಿಕ ಸ್ವರಾಜ್ಯ ಅಂತ. ಎಲ್ರಿ ಅಖಂಡ ಹೋಗಿ ತ್ರಿಖಂಡ ಆಗಿಬಿಟ್ಟಿರಲ್ಲ. ಅದಕ್ಕೆ ಅವ್ರು ಹೇಳಿದ್ರು, ಇಲ್ಲ ಮರೆ ನಾವು ಮುಸಲ್ಮಾನರು ನಮ್ಮಂದರು ಅವ್ರದ್ದು ಸ್ವಲ್ಪ ಕಿರಿಕಿರಿತ್ತು, ಮನೆಯಲ್ಲಿ ಅಣ್ಣ ತಮ್ಮಂದರಿಗೆ ಕಿರಿಕಿರಿ ಆದರೆ ಪಾಲು ಮಾಡಿಕೊಳ್ತಾರೆ, ಹಾಗೆ ಪಾಲು ಮಾಡಿಕೊಳ್ತೀವಿ. ನಮ್ಮ ಮನೆಯಲ್ಲಿ ಅಣ್ಣ ತಮ್ಮದನ್ನು ಪಾಲು ಮಾಡಿಕೊಂಡ್ರೆ ಅಮ್ಮನನ್ನು ಪಾಲು ಮಾಡ್ತೀವಿ ನಾವು ಮಾಡಲ್ಲ. ಅಮ್ಮ ಒಂದು ಅಮ್ಮನ ಮನೆಯಲ್ಲಿ ಇದ್ದಾರೆ, ಇವನ ಮನೆಯಲ್ಲಿ ಇದ್ದಾರೆ, 6 ತಿಂಗಳಲ್ಲಿ 6 ತಿಂಗಳಲ್ಲಿ ತಾಯಿಯನ್ನು ದುಡ್ಡು ಮಾಡಿಕೊಳ್ಳೋದ. ಯಾಕಂದ್ರೆ ಇವರಿಗೆ ಯಾರಿಗಾದ್ರೂ ತಾಯಿಯಿಂದ ಅನಿಸಲೇ ಇಲ್ಲ. ಇವರಿಗೆ ಒಂದು ಶಬ್ದ ಕೆಲಸಕ್ಕೆ ಮಾತೃಭೂಮಿ ಅಂತ ಕೆಲವರಿಗೆ ಬಂದಿಲ್ಲ, ಮಾತೃಭೂಮಿ ಅಂತ ಹೇಳ್ತಾರೆ. ಹಾಗೆ ಮಾತೃಭೂಮಿ ಆಗಿದೆ, ಭೂಮಿ ಮಾತ್ರ ಆಗಿದೆ, ಭೂಮಿ ಮಾತ್ರ ಅಲ್ಲ ನಮ್ಮ ಅಂತ ಶ್ರೇಷ್ಠವಾದಂಥ ತಾಯಿಯನ್ನು ಅವತ್ತು ತುಂಡು ಮಾಡಿದ್ರು. ಇವತ್ತು ಅದಕ್ಕೆ ಆ ಸಂದರ್ಭದಲ್ಲಿ ಅಲ್ಲಿದ್ದಂಥ ಜಿಹಾದಿ ಮುಸಲ್ಮಾನರು ಹೇಳಿದರು, ಹಸ್ಕೆ ಪಾಕಿಸ್ತಾನ್ ಲಡ್ಗೆಯಲ್ಲಿ ಹಿಂದೂಸ್ತಾನ್. ನಮಗೆ ಪಾಕಿಸ್ತಾನ ಸಿಗಬೇಕಾದ್ರೆ ಭಾರಿ ಬಲಿದಾನಗಳ ಆಗಲಿಲ್ಲ ನಮ್ಮದು. ಆದರೆ ಉಳಿದಂತ ತುಂಬಿದೆ ಅಲ್ಲ, ಅದನ್ನ ಅವರು ಹೇಳಿದ್ರು ಲಡ್ಗೆಯಲ್ಲಿ ಹಿಂದೂಸ್ತಾನ ಅಂತ. ಲಡ್ಗೆಯಲ್ಲಿ ಅಂದ್ರೆ ಗಲಾಟೆ ಮಾಡ್ತೇವೆ, ದೊಣ್ಣೆ ಮಾಡ್ತೇವೆ, ಬೆಂಕಿ ಹಚ್ಚಿದ್ದೇವೆ, ಎಲ್ಲ ಕೆಲಸಗಳನ್ನು ಮಾಡಿ ಆ ಭೂಮಿಯನ್ನು ನಾವು ತಗೊಳ್ತೇವೆ ಅಂತ ಹೇಳಿದ್ರು. ಅದಕ್ಕೆ 75 ವರ್ಷದವರು ಸಿದ್ಧರಾಗಿದ್ದಾರೆ. ಅವರ ಜನಸಂಖ್ಯೆ ಹೆಚ್ಚಾಗಬೇಕು ಅಂತ ಅವರು ಯೋಚನೆ ಮಾಡಿದ್ದಾರೆ. ನಾವೇನು ಯೋಚನೆ ಮಾಡಿದ್ದೆವು? ಕುಟುಂಬ ಯೋಜನೆ. ಅದಕ್ಕೋಸ್ಕರ ಎಂಥದ್ದು ಸುಳ್ಳಿಗಿದ್ದದು ಎಲ್ಲ ಬೇಕು 3 ಸಾವಿರ. ಅದಾಗಿ ಸ್ವಲ್ಪ ಸಮಯ 10 ವರ್ಷ ಆಗುವ ಕಡಿಮೆ ಆಗಲಿಲ್ಲ. ಅದಕ್ಕೆ ಹೇಳಿದ್ರು ನಾವಿಬ್ಬರು ನಮಗಿಬ್ಬರೇ, ಅದು 10 ವರ್ಷ ಆಗುವ ಕಡಿಮೆ ಆಗಲಿಲ್ಲ. ಆಮೇಲೆ ಅವರು ಹೇಳಿದ್ರು ಗಂಟೆಯಲ್ಲಿ ಹೆಣ್ಣಿಗೆ ಮಗುವಂತೆ ಇದೆ. ಈಗ ಒಂದು 10-15 ವರ್ಷ ಆಯ್ತು, ವಸ್ತು ಶುರು ಮಾಡಲಿಲ್ಲ. ಅವರು ಶುರು ಮಾಡಿದ್ರೆ ಏನು ಮಾಡಬಹುದು ಅಂತ ಕೇಳಿದ್ರೆ ನಾವಿಬ್ಬರೇ ಅದು ಆಗಿ ಇಬ್ಬರೇ ಒಟ್ಟಿಗೆ ಇದ್ದಾಗ ಮಕ್ಕಳಾಗುವುದಿಲ್ಲ ಅಂತ ಹೇಳಿದ್ರೆ ಅಕಸ್ಮಾತ್ ಒಂದು ಆಯ್ತು ಅಂತಾದ್ರೆ ಅದಕ್ಕೆ ಮುಂದಿನ ಘೋಷಣೆ ಏನಿರ್ಬೋದು ಅಂತ ಹೇಳಿದ್ರೆ ನಾನೇ ನೀನು ಈಗ ಆ ಪರಿಸ್ಥಿತಿಗಳು ಇದು ಯಾರಿಗೆ? ನಮಗೆ ಮಾತ್ರ, ಹಿಂದೂಗಳಿಗೆ ಮಾತ್ರ. ನಾವು ಈ ಭೂಮಿಯ ಮೇಲೆ ಪ್ರೀತಿ, ದೇಶದ ಮೇಲೆ ಪ್ರೀತಿ, ಅದಕ್ಕೋಸ್ಕರ ಸರ್ಕಾರ ಹೇಳ್ತಾರೆ ಮಾಡ್ಕೊಂಡು ಬಂದೆವು ನಾವು. ಮುಸಲ್ಮಾನ್ ಒಪ್ಪಿದ್ರೆ ಇದಕ್ಕೆ. ನಾನು ಮೈಸೂರಿನಲ್ಲಿ ಒಂದು ಕಾರ್ಯಕ್ರಮಕ್ಕೆ ಹೋಗಿದ್ದೆ, ಮೆರವಣಿಗೆ ನಡೀತಾ ಇತ್ತು. ಅವಾಗ ನನ್ನ ಪಕ್ಕದಲ್ಲಿ ತುಳಿತಿಲ್ಲ ಅವನನ್ನು ನೋಡಿ ಏನು ಕಡೆ ಅವನಿಗೆ 3 ಹೆಂಡತಿಯರು ಮಾಡ. ನಾನು ಹೇಳಿದೆ ನಮ್ಮೂರಲ್ಲಿ 3 ಅಲ್ಲ 4 ಇದ್ದವರು ಇದ್ದಾರೆ. ಆಗ ಅವ ಹೇಳ ಅದಲ್ಲ, ಅವನಿಗೆ ಮಕ್ಕಳು ಎಷ್ಟು ಗೊತ್ತಾ ಅಂತೇಳಿ. ಅವನಿಗೆ ಬರೀ 37 ಮಕ್ಕಳು ಮಾಡಿ. ನಮ್ಮ ಹತ್ರ ಕೇಳಿದೆ, ಒಂದು ದಾಟಿದರೆ ಭಯಂಕರ ಭಂಗ ಮಾಡಿದ್ರೆ ಶಾಂತಿ ಅಲ್ಲ. ಅವಾಗ ಸಾಕ್ತಾರೆ. ನಮಗೆ ಕಲ್ಪನೆ ಇಲ್ಲ, ಈ ಸ್ವಂತ ಸುಖ ಮಾತ್ರ. ನಾನು ಅವನ ಬೆಂಗಳೂರಿಗೆ ಹೋಗಿದ್ದೆ. ಇವರದ್ದು ಬುದ್ಧಿನ ಹೇಳ್ಬೇಕಾದ್ರೆ ಹೇಳ್ತಾನೆ, ಅವರ ಒಬ್ಬ ದೊಡ್ಡ ಅಧಿಕಾರಿ, ಒಳ್ಳೆ ಪ್ರಾಮಾಣಿಕ ಅಧಿಕಾರಿ. ಅವರು ನನಗೆ ಇವ ನನ್ನ ಮಗ, ನಮ್ಮ ತೇಜಸ್ವಿ ಸೂರ್ಯ ಮದುವೆಯಲ್ಲಿ ಇವ ನನ್ನ ಮಗ, ಇವ ನನ್ನ ಸೊಸೆ, ಇವಳು ನಿಮ್ಮ ಊರಿನವಳು ಎಲ್ಲಿದ್ದೇನೆ ಕಾಣ. ಆಮೇಲೆ ನಾನು ತಪ್ಪಿ ಕೇಳಿದ್ದು, ಮದುವೆಗೆ ಎಷ್ಟು ವರ್ಷ ಆಯಿತು? 8 ವರ್ಷ ಆಯಿತು. ಮಕ್ಕಳು ಎಷ್ಟು? ಇಬ್ಬರು ನಗಾಡ್ತಾರೆ. ನಾನು ಕೇಳಿದ್ದೀನಿ ಮದುವೆ ಗಮ್ಮತ್ತು ಮಾಡಲಿಕ್ಕೆ ಯಾವ ಹೆಣ್ಣು ಸಿಗ್ತಾನೆ, ಯಾವ ಗಂಡು ಸಿಗ್ತಾನೆ. ಮದುವೆ ಯಾಕೆ? ಧರ್ಮ ಪ್ರಜಾಭಿವೃದ್ಧಿ ಸಿದ್ಧಾರ್ಥ, ಧರ್ಮದ ಕಾರ್ಯಕ್ಕೆ ಮತ್ತೊಂದು ಸಂತತಿಯನ್ನು ನಿರ್ಮಾಣ ಮಾಡೋದಕ್ಕೋಸ್ಕರ ಮದುವೆ ಆಗುದು. ಮತ್ತೆ ಸುಮ್ಮನೆ ಮದುವೆ ಆಗುದ? ಎಲ್ಲಿದೆ ನಮ್ಮ ಹತ್ರ? ನೀವು ಹೇಳಿ 8 ಜನ ಇದ್ದಾರೆ, ನಿಮಗೆ 3 ಮಕ್ಕಳು 8 ಜನ ಇದೆ. ನಾನು ಎಲ್ಲ ಕಡೆ ಹೇಳ್ತೇನೆ 3 ಮಕ್ಕಳಾಗಿ ಹೇಳ್ತೇನೆ. ಬೇರೆ ಮೊದಲು ಮನೆ ಬಟ್ಲಿಟ್ಟು ಅಂತ. ಇವತ್ತು ಜಗತ್ತೇ ಉಂಟು, ನೆನಪಿಟ್ಟುಕೊಳ್ಳಿ. ಚೀನಾ ದೇಶ 48ರಲ್ಲಿ ನಮಗೆ 47 ಸ್ವಾತಂತ್ರ್ಯ ಸಿಕ್ಕಿತ್ತು. 48ರಲ್ಲಿ ಚೀನಾಕ್ಕೆ ಕಮ್ಯುನಿಸ್ಟ್ ನುಗ್ಗಿತು. ಕಮ್ಯುನಿಸ್ಟ್ ಹೇಳಿದಾಗೆ ಮಾಡಬೇಕು.
ಅವ್ರು ಹೇಳಿದ್ರು ಮದುವೆ ಆಗ್ಬೇಕಾದ್ರೆ ಇಂಥವ್ರನ್ನ ಮದುವೆ ಆಗ್ಬೇಕಾದ್ರೆ ಅವರ ಲೈಸೆನ್ಸ್ ಬೇಕು, ಇಂಥವ್ರನ್ನ ಮದುವೆ ಆಗ್ಬೇಕಾದ್ರೆ ಅವರ ಲೈಸೆನ್ಸ್ ಬೇಕು, ಮಕ್ಕಳಾಗಬೇಕಾದ್ರೆ ಅವರ ಲೈಸೆನ್ಸ್ ಬೇಕು. ಅವ್ರು ಹೇಳಿದ್ರು ಒಳ್ಳೆದು ಒಂದು 40-50 ವರ್ಷ ಒಂದೇ ಮಗು. ಆವಾಗ ಅವರಿಗೆ ಗೊತ್ತಾಯ್ತು ನಮ್ಮ ದೇಶದಲ್ಲಿ ತರುಣರ ಸಂಖ್ಯೆ ಕಡಿಮೆ ಆಗ್ತಾ ಇದೆ, ತರುಣಿಯರ ಸಂಖ್ಯೆ ಕಡಿಮೆ ಆಗ್ತಾ ಇದೆ. ಅದಕ್ಕೆ ಅವರೊಂದು 20 ವರ್ಷದಿಂದ 2 ಆಗಲಿ ಅಂತ ಎರಡು. ಈಗ ಒಂದು 2.5-3 ವರ್ಷದ ಹಿಂದೆ ಹೇಳಿದ್ರು ಮೂರು ಜೋಕಲ್ಲ ಅವರು ಮೂರು ಅಂತ. ಈ ಗಮ್ಮತ್ತು ಅಂತ ಕೇಳಿದ್ರೆ 3 ಆಗಲಿಕ್ಕೆ ಅಲ್ಲಿ 3ಕ್ಕೆ ತಯಾರಾಗಿರುವ ಹೆಣ್ಣು ಇಲ್ಲ ಗಂಡು ಇಲ್ಲ ಪದ ಬೇರೆ ಅಂತ ಹೇಳಿ ನಾನು ಮೂಜಿ ಕೊಟ್ಟವರು. ಇಂಗ್ಲೆಂಡ್ ಕೈಲಿ, ಜರ್ಮನಿ ಕೈಲಿ, ಮೊನ್ನೆ ಸ್ಟಾಲಿನ್ ಅಂತ ತಮಿಳುನಾಡು ನಾನು ಹಾಗೆ ಹೇಳಿದೆಲ್ಲ, ಅವರೆಲ್ಲ 12 ಮಕ್ಕಳಾಗಲಿ, ಚಂದ್ರಬಾಬುರಾಗಿ ಒಟ್ಟಿಸಿ ಮಕ್ಕಳು ಅಂತ. ನಿಮಗೆ ಅದನ್ನು ಹಿಂದೂ ಸಮಾಜ ಉಳಿದೈತವ. ಈ ದೇವಸ್ಥಾನಕ್ಕೆ ಭಕ್ತಾದಿಗಳು ಬರಬೇಕಾ? ಅಕಸ್ಮಾತ್ ಆಕ್ರಮಣ ಅಕಸ್ಮಾತ್ ಅಂತ ಹೇಳಿದ್ರೆ ಆಗುತ್ತೆ, 100 ಆಗುತ್ತೆ. ಈ ದೇವಸ್ಥಾನ ನಾವು ಹೀಗೆ ಇದ್ರೆ ಈ ದೇವಸ್ಥಾನದ ಮೇಲೆ ಆಕ್ರಮಣ ಆಗುತ್ತೆ. ಆಕ್ರಮಣ ರಕ್ಷಣೆ ಮಾಡುವುದು ಯಾರು ರಕ್ಷಣೆ ಮಾಡೋದು? ಗಜನಿ ಮಹಮ್ಮದ್ ಸೋಮನಾಥ ದೇವಸ್ಥಾನ ಮೇಲೆ ಆಕ್ರಮಣ ಮಾಡಲಿಕ್ಕೆ ಬಂದ. 1200 ಜನ ಅಲ್ಲಿ ಪುರೋಹಿತರಿದ್ದರಂತೆ. ಅವಾಗ ಕ್ಷತ್ರಿಯರಿಗೆ ಅನಿಸಿತ್ತು, ಇವಾಗ ಕಂಡಪಟ್ಟು ಸೈನ್ಯ ತಗೊಂಡು ಬರ್ತಾನೆ ಮಾಡಿದ್ರೆ ಅದಕ್ಕೋಸ್ಕರ ಜನ ರಕ್ಷಣೆ ಮಾಡಬೇಕು. ಪುರೋಹಿತರ ಹತ್ರ ಹೋಗಿ ಕೇಳಿದಂತೆ, ಪುರೋಹಿತರೇ ಭಾರಿ ಡೇಂಜರಸ್, ಭಾರಿ ತೊಂದರೆ ಇದೆ, ನಾವು ಈ ದೇವಸ್ಥಾನ ರಕ್ಷಣೆ ಮಾಡ್ತೇವೆ. ನಾವು ಪೂಜೆ ಮಾಡ್ತೇವೆ, ಆರತಿ ಮಾಡ್ತೇವೆ, ಆಮೇಲೆ ನೈವೇದ್ಯ ಕೊಡ್ತೇವೆ, ಅದು ನಡೀತದೆ, ದೇವರು ನಡೀತದೆ. ಆಗಲಿಲ್ಲ, ಅವರು ಆಕ್ರಮಣ ಮಾಡಿದ್ರು. 1200 ಜನ ಪುರೋಹಿತರ ತಲೆಗೆಡದಲ್ಲಿ. ನೆನಪಿಟ್ಕೊಳ್ಳಿ ಪರಿಸ್ಥಿತಿ. ಚರಿತ್ರೆಯನ್ನು ಅರ್ಥ ಮಾಡಿಕೊಳ್ಬೇಕು. ನಾವು ಚರಿತ್ರೆಯನ್ನು ಅರ್ಥ ಮಾಡಿಕೊಳ್ಳದವ ಚರಿತ್ರೆ ನಿರ್ಮಾಣ ಮಾಡಲ್ಲ. ನಾವು ಮಾಡಬೇಕಿದೆ. ಇದೊಂದು ಮೃತ್ಯುಂಜಯ ಭಾರತ ಅಂತ ಹೇಳ್ತಾರೆ. ನಮ್ಮ ಭಾರತ ಹಾಗೆ ಆಗಬೇಕಾದ್ರೆ ಹಿಂದೂ ಸಮಾಜ ತಲೆ ಎತ್ತಿ ನಿಲ್ಲಬೇಕು. ಈಗ ಒಂದು ವಕ್ಫ್ ಕಾನೂನು ಬಂದಿದೆ, ಗೊತ್ತಾಗಿದೆಯಾ? ಯಾರಿಗೆ ಗೊತ್ತಾಗಿದೆಯಾ? ಯಾರಿಗೆ ಗೊತ್ತಾಗಿದೆ? ಒಂದು 6 ತಿಂಗಳ ಕೆಳಗೆ ಇವರೆಲ್ಲ ಒಗ್ಗಟ್ಟಿದ್ದಾರೆ. 6 ತಿಂಗಳ ಕೆಳಗೆ ಬಿಜಾಪುರದಲ್ಲಿ ರಾತ್ರಿ ಬೆಳಗ್ಗೆ ಆಗ್ಬೇಕಾದ್ರೆ 1000 ಜನ ರೈತರು ಒಗ್ಗಟ್ಟಿದ್ರು. ನಾವು ನಿನ್ನೆವರೆಗೆ ನನ್ನ ಅಪ್ಪ, ನನ್ನ ಅಜ್ಜ, ನನ್ನ ಮುತ್ತಜ್ಜನ ಹೆಸರಲ್ಲಿ RTC ಇತ್ತು, ಪಹಣಿ ಇತ್ತು. ಇವತ್ತು ಬೆಳಗ್ಗೆ ಆಗ್ಬೇಕಾದ್ರೆ ವಕ್ಫ್ ಆಗಿದೆ. ನಮ್ಮ ಅಲ್ಲಿದ್ದಂತ ಮುಖ್ಯಮಂತ್ರಿಗಳೇ ತಹಶೀಲ್ದಾರ ಏನೇನು ಬರ್ತಿದ್ಯೋ ಅಂತ. ಅದಾದ ಮರುದಿವಸ ಕಲಬುರಗಿಯಲ್ಲಿ ಆಯಿತು, ಜಿಲ್ಲೆಯಲ್ಲಿ. ಅದಾದ ಮರುದಿವಸ ಗದಗಿನಲ್ಲಿ ಆಯಿತು, ಅದರ ಮರುದಿವಸ ಬೀದರ್ನಲ್ಲಿ ಆಯಿತು, ಅದರ ಮರುದಿವಸ ದಾವಣಗೆರೆಯಲ್ಲಿ, ಅದರ ಒಂದು ಚಿತ್ರದುರ್ಗ, ಅದರ ಮರುದಿವಸ ಮಂಡ್ಯದಲ್ಲಿ, ಈಗ ಮಂಗಳೂರಿನಲ್ಲಿ ಕೂಡ. ಎಲ್ಲರಿಗೆ ಅವರು ಆಯಿತು ಅಂತ ಹೇಳಿದ್ರೆ, ಒಂದು ಸಲ ನಿಮ್ಮ ಪಹಣಿಯಲ್ಲಿ ವಕ್ಫ್ ಅಂತ ಬಂದ್ರೆ ಸಾಧ್ಯವೇ ಇಲ್ಲ ನಿಮ್ಮಂತೆ ತೆಗಿಲಿಕ್ಕೆ. ಈಗ ಪಾರ್ಲಿಮೆಂಟ್ ಇದೆ, ಇವರು ಮಂತ್ರಿಗಳಾಗಿದ್ರು. ಇವರು ಮಂತ್ರಿಗಳಾಗಿದ್ದ ಕಾಲದಲ್ಲಿ ಕೂಡ ಆ ಪಾರ್ಲಿಮೆಂಟಿನ ಭೂಮಿ ಅದು ವಕ್ಫ್ ಭೂಮಿ ಅಂತ. ಅಲ್ಲಿಂದ 13 ಕಿಲೋಮೀಟರ್ ವಿಮಾನ ನಿಲ್ದಾಣದವರೆಗೆ ವಕ್ಫ್ ಭೂಮಿ. ವಿಧಾನಸೌಧದಲ್ಲಿದೆ, ವಿಧಾನಸೌಧದ ಅಡಿ ಅದು ವಕ್ಫ್ ಭೂಮಿ. ತಮಿಳುನಾಡಿನ ಒಂದು ದೇವಸ್ಥಾನ 1500 ವರ್ಷದ ದೇವಸ್ಥಾನ, ಅದು ವಕ್ಫ್. 12 ಜಿಲ್ಲೆಗಳ ವಕ್ಫ್. 1500 ವರ್ಷಗಳಿಂದ ಮುಸಲ್ಮಾನರೇ ಇರಲಿಲ್ಲ ನಮ್ಮ ದೇಶದಲ್ಲಿ, ಒಬ್ಬರಿಲ್ಲ. ಅದು ವಕ್ಫ್ ಇದೆ. ಅಲ್ಲನ ಹೆಸರಿನಲ್ಲಿ ಆಗ್ತಾ ಇರೋದಂದ್ರೆ ಇವರು ಹೇಳ್ತಾರೆ, ಅದರಲ್ಲಿ ಭಾರಿ ಡೇಂಜರಸ್ ಒಂದು ಶಬ್ದ ಇದೆ, ಡೀಮ್ ಟು ಬಿ ಬಿಲೀವ್ಡ್. ಅಂದರೆ ಅದು ಆಗಿರಲೇಬೇಕು ಅಂತಿಲ್ಲ. ಇಲ್ಲಿದ್ದಂತ ಒಬ್ಬ ಮೊಹಮ್ಮದನಿಗೆ ಅನಿಸ್ತದೆ, ಆ ಗುಡ್ಡೆ ಬುದ್ಧಿಯಲ್ಲಿ ಮಾಡಿದ್ರೆ ಹಿಂದೆ ಒಂದು ಮದರಸ ಇತ್ತು ಅಂತ ಕಾಣ್ತದೆ. ಅದೇ ಒಂದು ಗೋಲಿ ಇತ್ತು ಅಂತ ಕಾಣ್ತದೆ ಅಂತ ನೀವೆಲ್ಲ ಫೈಟ್ ಮಾಡ್ಲಿಕ್ಕೆ ಆಗ್ತದೆ. ಒಂದು ಟ್ರಿಬ್ಯುನಲ್ ಇದೆ, ಆ ಟ್ರಿಬ್ಯುನಲ್ಗೆ ಹೋದರೆ ಆ ಟ್ರಿಬ್ಯುನಲ್ ಜಡ್ಜಸ್ ಯಾಕಂದ್ರೆ 3 ಜನ ಯಾರಿದ್ದಾರೆ, ಅವರು ನಿಮಗೆ ಬಿಟ್ಕೊಡ್ತಾರೆ. ನೀವು ಅದನ್ನು ಮೇಲಿನ ಕೋರ್ಟಿಗೆ ಹೋಗ್ಬೋದು. ಆ ಮೊದಲ ಟ್ರಿಬ್ಯುನಲ್ ಒಬ್ಬನೇ ಯಾರಿ, ಅವರು ಬಿಟ್ಕೊಳ್ಳೋದಿಲ್ಲ. ಈಗ ಅದಕ್ಕೆ ನರೇಂದ್ರ ಮೋದಿ ಅವರು ಸಣ್ಣ ಒಂದು ಕಾನೂನು ತಂದಷ್ಟು ದೊಡ್ಡ ಸಂಗತಿ ಮಾಡಲಿಲ್ಲ. ಅವರು ಹೇಳಿದ್ದು, ನೀವು ಅಂಥದ್ದೆಲ್ಲ ಆಯ್ತು ಅಂತಾದ್ರೆ ನೀವು DC ಹತ್ರ ಹೋಗ್ಬೋದು. DC ಕೂಡ ನಿಮಗೆ ಅದನ್ನು ಒಪ್ಪಿಗೆ ಕೊಡಲಿಲ್ಲ ಅಂತಾದ್ರೆ, ತುಂಬಾ ಜನ ಜ್ಞಾನಿಗಳು DC ಆಗಿದ್ದಾರೆ, ಅವರು ಖಂಡಿತ ಕೊಡುವುದಿಲ್ಲ. ಆ ಸಂದರ್ಭದಲ್ಲಿ ನೀವು ಹೈಕೋರ್ಟಿಗೆ ಹೋಗ್ಬೋದು. ಅಷ್ಟೇ ಗಲಾಟೆ ನಮ್ಮಲ್ಲಿ ಜಮೀರ್ ಅಹಮದ್ ಅಂತ ಒಬ್ಬ ಮನುಷ್ಯದರೆ ಗಲಾಟೆ. ನಿಮ್ಮ ಭೂಮಿ ದಯವಿಟ್ಟು ನೀವು ನಾಳೆ ಹೋಗಿ ಅಂತ ನೋಡಿ, ಅದು ವಕ್ಫ್, ಅದು ಕೇರಳಕ್ಕೆ ಅನ್ವಯ ಆಗಿದೆ. ಅದು ಯಾರ ಹೆಸರಿನಲ್ಲಿ ನಮ್ಮ ಭೂಮಿ ಕಳ್ಕೊಂಡೇವೆ. ಅದೇನು ಅದು ಟಿಪ್ಪು ಸುಲ್ತಾನ್
ನಿಜಾಮನ ಭೂಮಿ, ಹೈದರಾಬಾದ್ ಆ ಕಡೆ ಎಲ್ಲ ನಿಜಾಮನ ಭೂಮಿ. ಇನ್ನೊಂದು ಕಡೆ ಔರಂಗಜೇಬ ಇತ್ತಲ್ಲ, ಇಡೀ ದೇಶವನ್ನು ಆಗ್ತಾ ಇದ್ದ, ಅದಕ್ಕೋಸ್ಕರ ಇಲ್ಲಿರುವಂತ ಭೂಮಿ ಅದು ಔರಂಗಜೇಬ ಅಂತ. ನನ್ನ ಪ್ರಶ್ನೆ ಇರುವುದು, ಟಿಪ್ಪುವಿನ ಮೊದಲು, ನಿಜಾಮನ ಮೊದಲು, ಔರಂಗಜೇಬನ ಮೊದಲು ಯಾರಿದು? ಅದು ನಮ್ಮ ಹಿಂದೂಗಳದ್ದು, ಅದು ಶ್ರೀರಾಮಂದು, ಶ್ರೀಕೃಷ್ಣದ್ದು. ಅದು ಬಿಟ್ಟು ಇವರ ಅಲ್ಲಿ ಸಾಧ್ಯನೇ ಇಲ್ಲ ಒಪ್ಪಿಕೊಂಡು. ನಾವು ಗಟ್ಟಿಯಾಗಿ ಧೈರ್ಯವಾಗಿ ಮಾತಾಡ್ತೇವಾ? ಎದ್ದು ನಿಂತವಾ? ಹಿಂದೂಗಳು ಒಟ್ಟಾಗಿದ್ದರ ವಿರುದ್ಧ ಹೋರಾಟ ಮಾಡ್ತೇವಾ? ಜನಸಂಖ್ಯೆ ಕಡಿಮೆ, ಅವರು ಹೆಚ್ಚಾಗಿದೆ, ನಮ್ಮದು ಕಡಿಮೆ ಆಗಿದೆ. ಅವರ ಭೂಮಿ ಹೆಚ್ಚಾಗ್ತಾ ಉಂಟು, ನಮ್ಮ ಭೂಮಿ ಕಡಿಮೆ ಆಗ್ತಾ ಉಂಟು. ಈ ದೇಶ ಉಳಿಯುತ್ತಾ? ಈ ದೇಶ ಉಳಿಯುತ್ತಾ? ಅದಕ್ಕೋಸ್ಕರ ಹಿಂದೂಗಳು ಒಟ್ಟಾಗ ಗಲಾಟೆ ಮಾಡಿಕೊಳ್ಳಬೇಡಿ ದಯವಿಟ್ಟು. ಯಾವುದೋ ವಾದ ಮಾಡೋದು, ವಿವಾದ ಮಾಡೋದು, ಅವ ಸರಿ ಇವ ಸರಿ, ಅದು ಸರಿ ಇಲ್ಲ, ಇದು ಸರಿ ಇಲ್ಲ, ಅದಲ್ಲ ಮಾರ್ರೆ, ಅದಲ್ಲ. ನಾವು ಒಟ್ಟಾಗಿರೋದು ಹಾಗೆ. ಯಾರಪ್ಪ ಅಂತ ಹೇಳಿದ ತಲೆಬಿಸಿ ಮಾಡಬೇಡಿ. ಅವನನ್ನು ಚರ್ಚೆ ಮಾಡುದು ಯಾಕೆ? ಅವನನ್ನು ಮನೆಯಲ್ಲಿ ಕೂತ್ಕೊಂಡು ಅರ್ಥಮಾನ ಈಗ ಬಂಡ ಅವ್ರು ಸರಿ ಆಗ್ತದೆ, ಮನೆಯಲ್ಲೇ ಬೇಕಾದ್ರೆ ವೇದಿಕೆಯಲ್ಲಿ ಕೂತ್ಕೊಂಡು ಮಾತಾಡೋದಾ? ನಾವು ಒಟ್ಟಾಗಿ ಹೋಗ್ಬೇಡ. ದೇವಸ್ಥಾನ ಯಾಕಿದ್ರು ಒಟ್ಟು ಮಾಡಲಿಕ್ಕೆ ಹಿಂದೂಗಳು ಅವ್ರು ಹೇಳಿದ್ರಲ್ಲ, ಲಕ್ಷಗಟ್ಟಲೆ ಜನ ಬರ್ತಾ ಇದ್ದಾರೆ. ನಮಗೆ ದೇವರು ಮಾತ್ರ ಅಲ್ಲಿ ಕಾಣ್ತಾ ಇರೋದು. ಆ ದೇವರು ಕಾಣಬೇಕು ಅಂತಾರೆ, ಆ ಭೂಮಿ ಬೇಕು ನಮಗೆ. ಆ ಭೂಮಿಯನ್ನು ಉಳಿಸೋದಕ್ಕಿಂತ ಹಿಂದೂಗಳದ್ದು. ಅದಕ್ಕೋಸ್ಕರ ಹಿಂದೂಗಳು ಸಣ್ಣ ಪುಟ್ಟ ಗಲಾಟೆ ಗೊಂದಲಗಳು ಮಾಡಿ ಪ್ರತಿಷ್ಠೆ, ಯಾರಿಗೆ ಪ್ರತಿಷ್ಠೆ? ಗಣಪತಿಯಿಂದ ಈಶ್ವರನಿಂದ ಹೆಚ್ಚು ಪ್ರತಿಷ್ಠೆ ಯಾರಿಗೆ? ಆಮೇಲೆ ಪ್ರತಿಷ್ಠೆ ಮಾಡಿ ಆಗಿದೆ, ಅದಕ್ಕಿಂತ ದೊಡ್ಡ ಪ್ರತಿಷ್ಠೆ ಪ್ರಶ್ನೆ ಯಾರಿಗೂ ಬರುವುದಿಲ್ಲ. ಅಂತ ರೀತಿಯಲ್ಲಿ ಹಿಂದೂ ಸಮಾಜ ಒಂದಾಗಬೇಕಾದಂತ ಅವಶ್ಯಕತೆ ಇದೆ. ಅದಕ್ಕೋಸ್ಕರ ಒಂದು ಅವಕಾಶ ನಮಗೆ ಗಣಪತಿ ಕೊಟ್ಟಿರುವುದು. ನಾವೆಲ್ಲರೂ ಹಿಂದೂಗಳಾಗಿ ಯಾವುದೇ ಜಾತಿ, ಭಾಷೆ, ಪ್ರಾಂತ, ಪಕ್ಷ ಯಾವುದೇ ನನಗೆ ಸಂತೋಷ ಇದ್ದೀವಿ. ಬೇರೆ ಬೇರೆ ಪಕ್ಷದವರೆಲ್ಲ ಇದ್ದಾರೆ, ಖುಷಿ ನನಗೆ. ಹಿಂದೂಗಳಾದ್ರೆ ಆಯ್ತು, ಯಾರು ಬೇಕಾದ್ರೂ ನಮಗೆ ಯಾವ ಪಕ್ಷ ಇದೆ. ಅವ ಸ್ವಲ್ಪ ಆ ಪಕ್ಷದಲ್ಲಿ ಹೋಗಿರ್ಬೋದು, ನಮಗೆ ಪೂರ್ತಿ ಅಂದಾಜಿಲ್ಲ ಪಕ್ಷದವರು ಟೂಗಿ ಮಾಡ್ತಾರೆ ಅಂತ. ಹಾಗೆ ಆ ಪಕ್ಷದಲ್ಲಿ ಇವತ್ತಲ್ಲ ನಾಳೆ ಬರ್ತಾನೆ ಗಣಪತಿ ಎದುರು ಹೇಳ್ತಾನೆ, ನಾನು ಈಚಿನ ಅವನಿಚ್ಚಿನ ತತ್ತದ್ಕೊಂಡು ಯಾರು ನನ್ನ ಗಣಪತಿಗಳೊಟ್ಟಿಗೆ ಪೂಣೆ ಅಂತ ಹೇಳ್ತಾನೆ. ಅದಕ್ಕೋಸ್ಕರ ಯಾವುದು ಯೋಚನೆ ಮಾಡದೆ, ವಾದ ವಿವಾದಗಳು ಇಳಿಯದೆ, ಯಾವುದೋ ಹಣ ಮತ್ತೊಂದು ಬೇಡ ನಡೆಯದು. ನಮಗೆ ಗುಣ ಮಾತ್ರ ಬೇಕಾಗುವುದು. ಅಂತ ಒಂದು ಗುಣವನ್ನು ನಿರ್ಮಾಣ ಮಾಡುವಂತ ಆ ಗಣಪತಿಗೆ ವಂದಿಸ್ತಾನೆ. ಎಲ್ಲರಿಗೂ ಶುಭವಾಗಲಿ. ಧನ್ಯವಾದಗಳು.